ಸವಿತಮ್ಮ ಸ್ಟಾರ್ಟ್ ಮಾಡ್ಬಿಡಿ. ಪರಿಶುದ್ಧ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಸಂಜೆ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಸಾಲ ಪಾಠಗಳಲ್ಲಿ ದೇವರ ಸತ್ಯದ ವಿಷಯವನ್ನ ತಿಳಿಯಲು ಕೂಡಿ ಬಂದಿರುವಂತಹ ಹಿರಿಯರಿಗೆ ಬೋಧಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಪ್ರಾರ್ಥನೆಗೆ ಹೋಗೋದು. ನಮ್ಮ ಜೊತೆಯಲ್ಲಿ ಸಹೋದರ ಅವರಿದ್ದಾರೆ. ಇದೇರಾ ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಸಂಜೆ ವೇಳೆಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವುಗಳು ಈ ಮಾಧ್ಯಮದ ಮುಖಾಂತರವಾಗಿ ಪಾಠಗಳನ್ನು ಕಲಿತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದೀರಿ. ವಿವಿಧ ಕ್ಷೇತ್ರಗಳಿಂದ ನಮ್ಮ ಸಭಿಕರು ಸ್ವಾಮಿ, ಬೋಧಕರುಗಳು, ಸಭಿಕರು ಹಾಗೂ ಸ್ನೇಹಿತರು ಈ ಒಂದು ಕುಟುಂಬದ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬ ಶಾಲೆಯ ಕುಟುಂಬಸ್ಥರು ಸ್ವಾಮಿ ಸೇರುವಾಗ ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಪಾಠವನ್ನು ಕೊಡತಕ್ಕಂಥ ಬೋಧಕರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಹಾಗೂ ಸ್ವಾಮಿ, ಇದರ ಮುಖಾಂತರವಾಗಿ ನಾವು ನಿಮ್ಮ ರಕ್ಷಣೆ ಯೋಜನೆಯನ್ನ ಇನ್ನು ಹೆಚ್ಚಾಗಿ ತಿಳಿದುಕೊಂಡು ಸ್ವಾಮಿ, ನಮ್ಮ ರಕ್ಷಣೆಯನ್ನು ನಾವು ಕಾರ್ಯಗತಗೊಳಿಸ್ಲಿಕ್ಕಾಗುವಂತೆ ನೀನು ಕೃಪೆ ತೋರಿಸಿರಿಂದ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಮ್ಮ ಸ್ವಂತ ಶಕ್ತಿ ಇಲ್ಲ ಸ್ವಾಮಿ, ನಾವು ನಿಮ್ಮಿಂದ ಪಡೆದಿರತಕ್ಕಂಥ ಶಕ್ತಿಯನ್ನೇ ನಾವು ಜೀವಿಸುವವರಾಗಿದ್ದೇವೆ ಮತ್ತು ತಿಳಿದುಕೊಳ್ಳುವವರಾಗಿದ್ದೇವೆ. ಇನ್ನು ವಿಶೇಷವಾದಂಥ ಕೃಪಾಶೀರ್ವಾದಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ಕೂಟವನ್ನ, ಈ ಸಂಜೆಯ ಕೂಟವನ್ನು ನೀನು ಮಂಗಳ ಮಾಡಿ ಇದರ ಮುಖಾಂತರವಾಗಿ ನೀವು ಮಹಿಮೆ ಹೊಂದುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಬೋಧಕರಾದಂತಹ ಶ್ರೀಮಂತ್ ಸಾಲಮನ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ಕರುಣಿಸು ನನ್ನನು ನಿನ್ನಾಯ ಹಸ್ತದಿ, ಕರುಣಿಸು ನನ್ನನು ನಿನ್ನಾಯ ಹಸ್ತದಿ. ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನೀನೇ ನನ್ನ ಬಂಡೆಯು ಕೋಟೆಯು,
ದರುಸನ ನೀಡಿ ದಾರಿಯ ತೋರಿಸು. ನನ್ ಶರಣನೆ ವಿಮೋಚಕನೇ ನೀ, ನನ್ ಶರಣನೆ ವಿಮೋಚಕನೇ ನೀ. ಕೈ ಹಿಡಿದು ನಡೆಸನ್ನನು, ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ದೇವಾದಿ ದೇವನೇ, ಜೀವ ಸ್ವರೂಪನೇ, ನಿತ್ಯನಾದ ತಂದೆಯೇ, ಪ್ರೀತಿ ಸ್ವರೂಪನೇ. ದೇವಾದಿ ದೇವನೇ, ಮಹಿಮ ಪ್ರಭಾವನೆ, ಪ್ರೀತಿ ಸ್ವರೂಪನೆ, ನಿತ್ಯನಾದ ತಂದೆಯೇ. ಬಾಳಿನ ಜ್ಯೋತಿಯು ನೀನಾಗು ಬಾ ತಂದೆ, ಬಾಳಿನ ಜ್ಯೋತಿಯು ನೀನಾಗು ಬಾ ತಂದೆ. ಕೈ ಹಿಡಿದು ನಡೆಸನ್ನನು, ಕೈ ಹಿಡಿದು ನಡೆಸನ್ನನು. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ಆಮೆನ್. ಈ ಸಮಯದಲ್ಲಿ ದೈವಿಕ ಸಂದೇಶವನ್ನ ಸಭಾಸಾಲ ಪಾಠಗಳ ಮುಖಾಂತರವಾಗಿ ಕಲೀಲಿಕ್ಕೆ ಹೋಗೋಣ. ಈ ದಿನದ ಪಾಠಗಳನ್ನ ನಡೆಸಿಕೊಡಲು ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಪ್ರಸನ್ನ ಕುಮಾರ್ ಅವರು ಬೋಧಕರು ನಮ್ಮ ಜೊತೆಗಿದ್ದಾರೆ. ಕಳೆದ 3-4 ದಿನಗಳಿಂದ ನಮ್ಮೊಟ್ಟಿಗಿದ್ದು ಅವರು ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನ ನಡೆಸುತ್ತಾ ಬಂದಿದ್ದಾರೆ. ಈ ದಿನವೂ ಕರ್ತನು ಅವರನ್ನು ಆಶೀರ್ವಾದ ಮಾಡಲಿ ಮತ್ತು ಆತನ ಮುಖಾಂತರವಾಗಿ ನಡೆಸಲಿ. ಈ ದಿನದ ಪಾಠದಲ್ಲಿ ನಮ್ಮೆಲ್ಲರನ್ನು ಆತ್ಮಿಕವಾಗಿ ಬಲಪಡಿಸಿ ತನ್ನ ಮಹಿಮೆಯಲ್ಲಿ ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಸಮಯದಲ್ಲಿ ಅವರನ್ನ ಪಾಠಗಳನ್ನ ನಡೆಸಿಕೊಡುವುದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಪೂರ್ವಕವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನು ಸ್ವಾಗತಿಸುವಂತನಾಗಿದ್ದೆ. ಬೋಧಕರೇ, ಇದು ನಿಮ್ಮ ಸಮಯ. ಪಾಠಗಳನ್ನ ನಡೆಸಲು ತಮ್ಮನ್ನ ಆಹ್ವಾನಿಸುತ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ಈ ತ್ರೈಮಾಸಿಕದ 12ನೇ ಪಾಠವನ್ನು ಹಾಗೂ ಈ ದಿನದ ಮಂಗಳವಾರದ ಪಾಠವನ್ನು ತೆಗೆದುಕೊಳ್ತಕ್ಕಂಥ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. ನಿನ್ನೆಯ ದಿವಸ ನಾವು ಒಂದು ಪ್ರತಿಮೆಗೆ ಪೂಜಿಸುವುದರ ಬಗ್ಗೆ ಕಲಿತುಕೊಂಡೆವು. ಇದು ಯಾವುದರ ಬಗ್ಗೆ ಮಾತಾಡುತ್ತದೆ ಎಂಬುದನ್ನ ನಾವು ಈಗಾಗಲೇ ದಾನಿಯೇಲ 3ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನು ಮಾಡಿದಂತ ಆ ಒಂದು ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳದಿರ್ತಕ್ಕಂಥ 3 ಇಬ್ರಿಯ ನಂಬಿಗಸ್ತ ಯುವಕರ ಬಗ್ಗೆಯೂ ಸಹ ನಾವು ಕಲಿತುಕೊಂಡೆವು. ಈ ದಿನದಲ್ಲಿ ಮತ್ತೊಮ್ಮೆ ವಿಗ್ರಹಕ್ಕೆ ನಮಸ್ಕರಿಸುವುದು, ಇದು ಯಾವುದರ ಬಗ್ಗೆ ಮಾತಾಡುತ್ತದೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವಾಗ, ಇವತ್ತಿನ ಪಾಠ ನಮಗೆ ಪ್ರಕಟಣೆ 13ನೇ ಅಧ್ಯಾಯ ಅದರಲ್ಲಿ ಬರ್ತಕ್ಕಂಥ ಒಂದು ಮೃಗದ ಬಗ್ಗೆ, ಯಾವ ರೀತಿ ಆ ಮೃಗವು ನಮಗೆ ಮತ್ತೊಮ್ಮೆ ಬಲವಂತವಾದಂತ ಒಂದು ಪೂಜೆಯನ್ನ ಮಾಡುವುದಕ್ಕೆ ಒತ್ತಡವನ್ನು ತರುತ್ತದೆ ಎಂಬುದರ ಬಗ್ಗೆ ಕಲಿಲಿಕ್ಕೆ ಹೋಗ್ತೇವೆ. ದಾನಿಯೇಲನ 3ನೇ ಅಧ್ಯಾಯವು ಪ್ರಕಟಣೆಯಲ್ಲಿ ಬರೆದಿರ್ತಕ್ಕಂಥ ಕಾಲ ಘಟನೆಗಳ ನಡುವೆ ಒಂದು ಸಂಬಂಧವಿದೆ ಎಂದು ಸತ್ಯವೇದದ ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ನೋಡಿ,
ದಾನಿಯೇಲನ ಪುಸ್ತಕವು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟುವುದಕ್ಕಿಂತ 500 ವರ್ಷಗಳ ಮುಂಚೆ ಬರೆದಂತ ಪುಸ್ತಕ. ಆದರೆ ಅದರಲ್ಲಿ ಪ್ರವಾದನ ಮೂಲಕವಾಗಿ ತಿಳಿಸಿರುವ ಸತ್ಯಾಂಶಗಳು, ಗೂಢಾರ್ಥಗಳು, ರಹಸ್ಯಗಳು ಅಂತ್ಯಕಾಲದವರೆಗೆ ಅನ್ವಯವಾಗುತ್ತದೆ. ಇವತ್ತು ಅದೇ ರೀತಿಯಾದಂತ ಒಂದು ಆರಾಧನೆಯ ಕ್ರಮ ನಮಗೆ ಹೇಗೆ ಅನ್ವಯವಾಗುತ್ತದೆ ಎಂಬುದನ್ನ ಕಲಿತುಕೊಳ್ಳಲಿದ್ದೇವೆ. ಅಲ್ಲೂ ಸಹ 3ನೇ ಅಧ್ಯಾಯದಲ್ಲಿ ಯಾರು ಆ ಪ್ರತಿಮೆಗೆ ನಮಸ್ಕರಿಸುವುದಿಲ್ಲವೋ, ಪೂಜಿಸುವುದಿಲ್ಲವೋ, ಅಡ್ಡ ಬೀಳುವುದಿಲ್ಲವೋ ಅವರಿಗೆ ಮರಣದಂಡನೆ ಆಗುತ್ತದೆ ಎಂಬುದಾಗಿ ಅರಸನಾದ ನೆಬೂಕದ್ನೆಚ್ಚರನು ಹೇಳಿದನು. ಅದೇ ರೀತಿಯಲ್ಲಿ ಪ್ರಕಟಣೆಯಲ್ಲೂ ಸಹ ಮತ್ತೊಂದು ವಿಗ್ರಹಕ್ಕೆ ನಮಸ್ಕರಿಸದವರಿಗೆ ಮರಣದಂಡನೆ ಆಗುವುದೆಂದು ತಿಳಿಸುತ್ತದೆ. ಪ್ರಿಯರೇ, ಈ ಮೃಗ ಯಾರು, ಅಥವಾ ಇದು ಯಾಕೆ ನಮಗೆ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ನಮಸ್ಕಾರ ಮಾಡಬೇಕು ಎಂಬುದಾಗಿ ಹೇಳುತ್ತದೆ ಎಂಬುದನ್ನ ಸ್ವಲ್ಪ ಹೊತ್ತು ನಾವು ಕಲಿತುಕೊಳ್ಳೋಣ. ನಮ್ಮ ಸತ್ಯವೇದಗಳನ್ನು ಪ್ರಕಟಣೆ 13ನೇ ಅಧ್ಯಾಯ 11ನೇ ವಚನದಿಂದ ನಾವು ಗಮನಿಸುವಾಗ ಅಲ್ಲಿ ತಿಳಿಸುವಂತದ್ದಾಗಿದೆ, ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದು ಘಟಸರ್ಪದಂತೆ ಮಾತಾಡಿತು. ಇದೇ 13ನೇ ಅಧ್ಯಾಯ 1ನೇ ವಚನವನ್ನ ಗಮನಿಸುವಾಗ, ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು ಮತ್ತು 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಿಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು ಎಂಬುದನ್ನ ನಾವು ಇಲ್ಲಿ ಗಮನಿಸುವಂತರಾಗಿದ್ದೇವೆ. ಅಂದರೆ 2 ಬೇರೆ ಬೇರೆಯಾದಂತ ಮೃಗಗಳು. ಇವುಗಳನ್ನ ನಾವು ಈಗಾಗಲೇ 13ನೇ ಅಧ್ಯಾಯ 1ನೇ ಅಧ್ಯಾಯದಿಂದ ಆ ಮೃಗ ಯಾವುದು ಎಂಬುದನ್ನ ಕಲಿತುಕೊಂಡಿದ್ದೇವೆ. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನ ಕೊಟ್ಟಾಗ ಆ ಮೃಗವು ಒಂದು ಅಧಿಕಾರವನ್ನ ಸೂಚಿಸುತ್ತದೆ, ಒಂದು ಅಧಿಕಾರಿಯನ್ನ, ಒಂದು ಸಂಸ್ಥೆಯನ್ನ, ಒಂದು ವಿಶ್ವವಿಖ್ಯಾತವಾದಂತ ಸಭೆಯನ್ನ ಸೂಚಿಸುತ್ತದೆ ಎಂಬುದರಲ್ಲಿ 2 ಮಾತಿಲ್ಲ. ಇಡೀ ಲೋಕವನ್ನ ತನ್ನ ವಶ ಮಾಡಿಕೊಳ್ಳಬೇಕು ಎಂಬುದಾಗಿ ಇದರ ಉದ್ದೇಶವಾಗಿತ್ತು. ಆದರೆ 13ನೇ ಅಧ್ಯಾಯದಲ್ಲಿ ನೋಡುವಾಗ ಮತ್ತೊಂದು ಮೃಗ ಇದು ಭೂಮಿಯೊಳಗಿಂದ ಬರುತ್ತದೆ ಎಂಬುದಾಗಿ ನೋಡುತ್ತೇವೆ. ನೋಡಿ, ಪ್ರವಾದನೆಯಲ್ಲಿ ಸಾಂಕೇತಿಕವಾಗಿ ನಮಗೆ ತಿಳಿಸಲ್ಪಟ್ಟಿರುವ ಹಾಗೆ ನೀರು ಅಂದರೆ ಜನ ಸಮೂಹವನ್ನ ಸೂಚಿಸುತ್ತದೆ. ಆ ಒಂದು ಮೃಗ ಸಮುದ್ರದಿಂದ ಹೊರಗಡೆ ಬಂತು ಎಂಬುದಾಗಿ ಹೇಳುವಾಗ ಜನಗಳ ಮಧ್ಯದಿಂದ ಹೊರಗಡೆ ಬಂತು. ಜನ ಸಮೂಹವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂತ ಒಂದು ಸ್ಥಳ ಮತ್ತು ಸಮಯ ಅದು, ಅಲ್ಲಿಂದ ಬಂತು. ಆದ್ರೆ ಇಲ್ಲಿ ನೋಡುವಾಗ ಮತ್ತೊಂದು ಮೃಗ ಭೂಮಿಯೊಳಗಿಂದ ಬರುವುದನ್ನ ನೋಡುವಂತರಾಗಿದ್ದೇವೆ. ಈ ಭೂಮಿಯೊಳಗಿಂದ ಬರುವ ಈ ಮೃಗವು ಜನ ಸಮೂಹವು ಕಡಿಮೆ ಆಗಿರ್ತಕ್ಕಂಥ ಸ್ಥಳ. ಇದು ಯಾವ ಅವಧಿಯಲ್ಲಿ ಆಯಿತು ಎಂಬುದನ್ನು ಸಹ ನಾವು ಸ್ವಲ್ಪ ಹೊತ್ತು ಗಮನಿಸಬೇಕು. ಪ್ರಕಟಣೆ 13ನೇ ಅಧ್ಯಾಯದಲ್ಲಿ 2 ಮೃಗಗಳನ್ನ ನಾವು ಗಮನಿಸ್ತೇವೆ. ಮೊದಲನೇ ಮೃಗ ಅದು ಪೋಪನ ಆಡಳಿತವನ್ನ,
ಪೇಪಸಿಯನ್ನ, ಪೋಪನ ಅಧಿಕಾರವನ್ನ ಸೂಚಿಸುವಂತದ್ದಾಗಿದೆ. ಅದರ ವಿವರಣೆಯನ್ನ ನಾವು 1-3 ವಚನದಲ್ಲಿ ಗಮನಿಸ್ತೇವೆ. ಅದು ಹೇಗಿತ್ತು, ಅದಕ್ಕೆ ಯಾವ ಅಧಿಕಾರ ಕೊಡ್ತು, ಅದಕ್ಕೆ ಯಾವ ಅಧಿಕಾರವನ್ನು ಹೇಗೆ ದುರುಪಯೋಗ ಮಾಡ್ಕೊಳ್ತು, ಅದೆಲ್ಲವನ್ನು ನಾವು ಗಮನಿಸುವಂತರಾಗಿದ್ದೇವೆ. ಆದರೆ 11-17 ವಚನಗಳ ತನಕ ನೀವು ಗಮನಿಸುವಾಗ ಈ ಒಂದು ಮೃಗ ಯಾವ ಕಾಲದಲ್ಲಿ ಬಂತು ಎಂಬುದನ್ನು ಸಹ ಗಮನಿಸಬೇಕು. ಸಮುದ್ರದೊಳಗಿಂದ ಬಂದಂತ ಮೃಗವು 1260 ವರ್ಷಗಳ ತನಕ, ಅಂದ್ರೆ ಕ್ರಿಸ್ತ ಶಕ 538ರಿಂದ ಕ್ರಿಸ್ತ ಶಕ 1798 ತನಕ ಅದರ ಅಧಿಕಾರವನ್ನು ಬಹಳವಾಗಿ ದುರುಪಯೋಗ ಮಾಡಿಕೊಂಡು ಹಿಂಸೆಯನ್ನ ತಂದು ಕ್ರೈಸ್ತರನ್ನ, ಸತ್ಯವನ್ನ ಅರಿತವರನ್ನ, ಸತ್ಯಕ್ಕೋಸ್ಕರ ನಿಂತವರನ್ನ ನಾಶ ಮಾಡುತ್ತಾ ತನ್ನ ಅಧಿಕಾರವನ್ನ ಚಲಾಯಿಸಿದಂತ ಒಂದು ಅವಧಿ. ಅದಕ್ಕೋಸ್ಕರ 1260 ವರ್ಷವನ್ನ ನಾವು ಕತ್ತಲೆ ಯುಗ ಎಂಬುದಾಗಿ ಕರೀತೇವೆ, ಡಾರ್ಕ್ ಏಜಸ್. ಸತ್ಯ ಎಂಬತಕ್ಕಂಥದ್ದು ನಾಪಥ್ಯದಲ್ಲಿತ್ತು, ಸತ್ಯವು ಬೆಳಕಿಗೆ ಬಂದಿಲ್ಲ. ಅದೇ ಕಾಲದಲ್ಲಿ ತಾನೇ ಯಾವ ಸತ್ಯವೇದವನ್ನ ಜನರ ಕೈಯಿಗೆ ಈ ಒಂದು ಅಧಿಕಾರವು ಕೊಡ್ಲಿಲ್ಲ, ತನ್ನದೇ ಆದ ರೀತಿಯಲ್ಲಿ ರಹಸ್ಯವಾಗಿಟ್ಟುಕೊಂಡು ಸತ್ಯವು ಬೆಳಕಿಗೆ ಬಂದರೆ, ಸತ್ಯವೇದವು ಜನರ ಕೈಗೆ ಸೇರಿದರೆ ಅನೇಕರಿಗೆ ಸತ್ಯವು ಗೊತ್ತಾಗುತ್ತದೆ. ಅಂತಹ ಸಮಯದಲ್ಲಿ ಅವರು ನಮ್ಮ ಅಧಿಕಾರವನ್ನ ಪ್ರಶ್ನೆ ಮಾಡುತ್ತಾರೆ. ಅದೇ ರೀತಿ ತಾನೇ ಆದದ್ದು. ಆ ಒಂದು ಅವಧಿಯಲ್ಲಿ ಸುಮಾರು 15-16ನೇ ಶತಮಾನದಲ್ಲಿ ನಾವು ನೋಡುವಾಗ ಮಾರ್ಟಿನ್ ಲೂಥರ್ ಒಂದು ಆಂದೋಲನವನ್ನ ಪ್ರಾರಂಭ ಮಾಡಿದನು, ಚಳುವಳಿಯನ್ನ ಪ್ರಾರಂಭ ಮಾಡಿದನು. ಆ ಚಳುವಳಿ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳುವಾಗ, ಸತ್ಯವನ್ನ ನೀವು ಜನರಿಗೆ ಹೇಳ್ತಾ ಇಲ್ಲ. ಮಾರ್ಟಿನ್ ಲೂಥರ್ ವಾಸ್ ಅ ಸ್ಟ್ರಾಂಗ್ ಕ್ಯಾಥೋಲಿಕ್ ಮೆಂಬರ್. ಬಹಳ ಉನ್ನತವಾದಂತಹ ಸ್ಥಾನದಲ್ಲಿ ಅವರ ತಂದೆ ಇದ್ರು. ಈತನು ಸಹ ಒಬ್ಬ ದೊಡ್ಡ ಬಿಷಪ್ ಆಗಬೇಕಾಗಿತ್ತು. ಅದಕ್ಕೋಸ್ಕರ ತರಬೇತಿಗೆ ಹೋಗಿದ್ದನು. ಅಲ್ಲಿ ಆತನಿಗೆ ಬೆಳಕು ಸಿಕ್ಕಿತು. ಆ ಬೆಳಕನ್ನ ಜನರಿಗೆ ತಿಳಿಸಬೇಕು ಎಂಬುದಾಗಿ ಆತನು ಕ್ಯಾಥೋಲಿಕ್ ಸಭೆಗೆ ವಿರೋಧವಾಗಿ ದಂಗೆ ಎದ್ದ. ಪ್ರೊಟೆಸ್ಟೆಂಟ್, ಇವತ್ತಿರ್ತಕ್ಕಂಥ ಸಭೆ, ಪ್ರೊಟೆಸ್ಟೆಂಟ್ ಸಭೆ ಹೇಗೆ ಬಂತು ಎಂಬುದಾಗಿ ಹೇಳುವಾಗ, ಮಾರ್ಟಿನ್ ಲೂಥರ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದ ಕ್ಯಾಥೋಲಿಕ್ ಚರ್ಚ್. ಕ್ಯಾಥೋಲಿಕ್ ಸಭೆ ನನ್ನ ತಾಯಿ ಸಭೆ, ನನ್ನನ್ನು ಬೆಳೆಸಿದ ಸಭೆ, ನಾನು ಹುಟ್ಟಿದ ಸಭೆ, ಇಷ್ಟೆಲ್ಲ ಹೆಮ್ಮೆ ಪಟ್ಟುಕೊಳ್ಳುತ್ತಿರುವಾಗ ಆ ಸಭೆಯಲ್ಲಿ ಇಂತಹ ತಪ್ಪುಗಳು ನಡೀತಾ ಇವೆ ಎಂಬುದಾಗಿ ಅವನು ಹುಡುಕುವಾಗ 95 ತಪ್ಪುಗಳನ್ನ ಕಂಡಿಡಿದ. 95 ಥೀಸಿಸ್ ಎಂಬುದಾಗಿ ನಾವು ಹೇಳ್ತೇವೆ. ಆ 95 ತಪ್ಪುಗಳನ್ನು ಸಹ ಆತನು ಅವರಿಗೆ ತಿಳಿಸಿಕೊಟ್ಟಾಗ ಅಲ್ಲಿ ಗೊಂದಲ ಶುರುವಾಯಿತು, ಭಿನ್ನಾಭಿಪ್ರಾಯ ಶುರುವಾಯಿತು. ಒಂದು ರೀತಿಯಲ್ಲಿ ಮಾನಸಿಕ ಯುದ್ಧ ಪ್ರಾರಂಭವಾಯಿತು. ಸತ್ಯವನ್ನು ಹೇಳದೇ ಇರತಕ್ಕಂಥ ಸಭೆಯಲ್ಲಿ ನಾನು ಇರೋದಿಲ್ಲ, ಸತ್ಯವು ಯಾರಿಗೆ ಬೇಕು ದಯವಿಟ್ಟು ಅವರು ನನ್ನ ಜೊತೆಯಲ್ಲಿ ಬನ್ನಿ ಎಂಬುದಾಗಿ ಹೇಳುವಾಗ ಆಗ ಪ್ರಾರಂಭವಾದಂತ ಪ್ರೊಟೆಸ್ಟೆಂಟ್ ಸಭೆ ಇವತ್ತು ಹೆಚ್ಚು ಕಡಿಮೆ 100 ಕೋಟಿ ಜನ ಪ್ರೊಟೆಸ್ಟೆಂಟ್ ಸಭೆಗಳು ಇವೆ. ಸಾವಿರಾರು ಸಭೆಗಳು ಅದರಲ್ಲಿ ಒಳಗೊಂಡಿದೆ. 100 ಕೋಟಿ ಪ್ರೊಟೆಸ್ಟೆಂಟ್ ಸಭೆ ಇದ್ದಾರೆ. ಈ ಮೃಗ
ಅದರ ಅವಧಿ ಮುಗಿಯುವಾಗ, ಅಂದ್ರೆ 1260 ವರ್ಷಗಳು ಮುಗಿದ ಮೇಲೆ ಸತ್ಯವೇದವೇ ನಮಗೆ ತಿಳಿಸುವಂತದ್ದಾಗಿದೆ, ಇದು ಗಾಯಗೊಳ್ಳುತ್ತದೆ, ಇದರ ಅಧಿಕಾರ ಕುಂಠಿತವಾಗುತ್ತದೆ, ಇದರ ಅಧಿಕಾರ ಕಡಿಮೆ ಆಗುತ್ತದೆ. ಯಾವಾಗ ಕಡಿಮೆ ಆಯಿತು ಎಂಬುದಾಗಿ ಹೇಳುವಾಗ ಚರಿತ್ರೆ ಸ್ಪಷ್ಟವಾಗಿ ತಿಳಿಸುವ ಹಾಗೆ 1798ರಲ್ಲಿ ಆ ಒಂದು ಏಕಚಕ್ರಾಧಿಪತ್ಯ ಅಧಿಕಾರವು ಕುಂಠಿತವಾಯಿತು. ಇಡೀ ಲೋಕವೇ ಅವರಿಗೆ ಅಧೀನವಾಗಿದ್ರು, ಎಲ್ಲ ಚಕ್ರವರ್ತಿಗಳು ಸಹ ಅಧೀನವಾಗಿದ್ರು. ಆದರೆ ಅಂತಹ ಸಮಯದಲ್ಲಿ ಫ್ರೆಂಚ್ ದೇಶದ ಜನರಲ್ ಬರ್ತಿಯರ್ ಎಂಬತಕ್ಕಂಥವರು ಪೋಪ್ ಪಾಯಸ್ ಎಂಬುದಾಗಿ ಅವರು ಆಡಳಿತವನ್ನು ನಡೆಸುತ್ತಿರುವಾಗ ಅವರನ್ನ ಸರಿಯಾಗಿ ಹಿಡಿದು ಅವರ ಅಧಿಕಾರವನ್ನ ಮೊಟಕುಗೊಳಿಸಿತು. ಇನ್ನು ಮೇಲೆ ಪೋಪನ ಆಡಳಿತ ಇರುವುದಿಲ್ಲ, ನಿಮ್ಮ ಸಭೆಗಳಲ್ಲಿ ನೀವು ನಿಮ್ಮ ಸಭೆಯ ಅಧಿಕಾರಿಗಳನ್ನ ಚುನಾಯಿಸಬಹುದು, ಪೋಪನ ಅಪ್ಪಣೆ ಬೇಕಾಗಿಲ್ಲ ಎಂಬುದಾಗಿ ಒಂದು ಸ್ವಲ್ಪ ಅವಧಿಯವರೆಗೆ, ಯಾವ ಸಮಯದಲ್ಲಿ ಆ ಪೋಪನು ಸರಿಯಾಗಿ ಮರಣ ಹೊಂದಿದನು ಅಲ್ಲಿಂದ 1929 ತನಕ ಪೋಪನ ಆಡಳಿತ ಇರಲಿಲ್ಲ. ಈಗ ನಮ್ಮ ಚರಿತ್ರೆ ಪ್ರಾರಂಭವಾಗುವುದು ಈ ಮೃಗದಿಂದ. ಯಾವ ಸಮಯದಲ್ಲಿ ಆ ಅಧಿಕಾರ ಮೊಟಕುಗೊಂಡಿತೋ ಆಗ ಮತ್ತೊಂದು ಮೃಗಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಆ ಮತ್ತೊಂದು ಮೃಗವನ್ನ, ಅದರ ಗುಣ ಲಕ್ಷಣಗಳನ್ನ ನಾವು ಗಮನಿಸುವಾಗ ಅದು ಅಮೇರಿಕ ದೇಶದ್ದಾಗಿದೆ ಎಂಬುದಾಗಿ ಜಾನ್ ವೆಸ್ಲಿ ಅವರು 1750ರಲ್ಲಿಯೇ ತಿಳಿಸಿದರು. ಅವ್ರು ಹೇಳ್ತಾರೆ, ಈ ಒಂದು ಮೃಗ ಪೇಪಸಿ ಅಲ್ಲ, ಅಂದ್ರೆ ಪೋಪನ ಆಡಳಿತದಲ್ಲ, ಇದು ಒಂದು ಹೊಸದಾಗಿರ್ತಕ್ಕಂಥದ್ದು. ಅಮೇರಿಕ ದೇಶವು ಆಗ ತಾನೇ ತನ್ನ ಸ್ವತಂತ್ರವನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬಂತು. ಪ್ರಿಯರೇ, ಜುಲೈ 4ನೇ ತಾರೀಕು 1776 ತನಕ ಅಮೇರಿಕ ದೇಶವೂ ಸಹ ಬ್ರಿಟನ್ ದೇಶದ ಅಡಿದಾವರಿಯಲ್ಲಿ ಇದ್ದರು. ಅಂದರೆ ಬ್ರಿಟನ್ ಅವರು ಇಡೀ ಲೋಕವನ್ನ ವಶ ಮಾಡಿಕೊಂಡಿದ್ದರು. ನಮ್ಮ ದೇಶವನ್ನ 200 ವರ್ಷಗಳು ಆಳಿದರು, ಬೇರೆ ಬೇರೆ ದೇಶಗಳನ್ನ 100 ವರ್ಷಗಳು ಆಳಿದರು. ಆದರೆ ಅಮೇರಿಕ ದೇಶಕ್ಕೆ 1776ರಲ್ಲಿ ಸ್ವತಂತ್ರ ಸಿಕ್ಕಿತು. ಯಾವ ಸಮಯದಲ್ಲಿ ಅದು ಸ್ವತಂತ್ರ ಸಿಕ್ಕಿತ್ತು ಆಗ ಅದರ ಒಂದು ಅಧಿಕಾರಾವಧಿಯಲ್ಲಿ ಅನೇಕರನ್ನ ಆಕರ್ಷಣೆ ಮಾಡಲಿಕ್ಕೆ ಒಂದು ತಂತ್ರವನ್ನ ಉಪಯೋಗ ಮಾಡಿದ್ರು. ಅದ್ಯಾವುದಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ. ಯಾರಾದ್ರೂ ನೀವು ಬಂದು ಸಭೆಗಳನ್ನ ಸ್ಥಾಪನೆ ಮಾಡ್ಬೋದು, ಯಾರಾದ್ರೂ ನೀವು ನಮ್ಮ ದೇಶಕ್ಕೆ ಬರಬಹುದು. ಯಾಕೆಂದ್ರೆ ಆಗ ಸ್ವಲ್ಪ ಜನ ಮಾತ್ರ ಇದ್ದರು. ಸೊ ಈ ರೀತಿಯಲ್ಲಿ ಅಮೇರಿಕ ದೇಶವು ತನ್ನ ಅಧಿಕಾರವನ್ನ ಪ್ರಾರಂಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿ ರಿಲಿಜಿಯಸ್ ಫ್ರೀಡಮ್, ಅಮೇರಿಕ ದೇಶದಲ್ಲಿರ್ತಕ್ಕಂಥ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲೂ ಇಲ್ಲ. ಎಲ್ಲರನ್ನೂ ಸರಿಸಮಾನತೆಯಲ್ಲಿ ನೋಡ್ತಕ್ಕಂಥದ್ದು.
ಎಲ್ಲಾ ಸಭೆಗಳು. ಆಗಿನ ಕಾಲದಲ್ಲಿ ಅನೇಕ ಇವ್ಯಾಂಜಲಿಸ್ಟ್, ಸುರಾರ್ಥಕರು ಅಲ್ಲಿಂದ ಬಂದು ಲೋಕದ ಎಲ್ಲಾ ಕಡೆಗೆ ಹೋಗಿ ತಾವು ಸುವಾರ್ತೆಯನ್ನು ಸಾರಿದರು. ಇಂಗ್ಲೆಂಡ್ ದೇಶದವರು ಸಹ ಅಮೆರಿಕಕ್ಕೆ ಹೋದರು. ಯಾಕಂದ್ರೆ ಅಮೆರಿಕ ದೇಶದಲ್ಲಿ ಅಮೆರಿಕನ್ ಕಾಲನೀಸ್ ಎಂಬ ಇಂಗ್ಲಿಷ್ ಕಾಲನೀಸ್ ಎಂಬುದಾಗಿದೆ. ಇಂಗ್ಲೆಂಡ್ ದೇಶದಲ್ಲಿ ಅಮೆರಿಕನ್ ಕಾಲನೀಸ್ ಇದೆ. ಈ ರೀತಿಯಲ್ಲಿ ಬ್ರಿಟನ್ ಪರಮಾಧಿಕಾರವು ಕುಂಠಿತವಾಗುತ್ತಿರುವಾಗ ಅಮೆರಿಕವು ವಿಶ್ವದ ಕಣ್ಣಿಗೆ ಬಿತ್ತು. ಅನೇಕ ರೀತಿಯಾದಂತ ಬದಲಾವಣೆಗಳನ್ನ ತಂದು ಜನರನ್ನ ಆಕರ್ಷಣೆ ಮಾಡಿ ಒಂದು ಅಧಿಕಾರಾವಧಿಯನ್ನ ಅವರು ಪಡೆದುಕೊಂಡರು. ಈ ಮೃಗ, ಯಾವ ಮೃಗ ಗಾಯಗೊಂಡಿತ್ತು 1798ರಲ್ಲಿ, ಆ ಮೃಗ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದಕ್ಕೆ ಪ್ರಯತ್ನ ಮಾಡಿತ್ತು. ಅಂತ ಸಮಯದಲ್ಲಿ 1929ರಲ್ಲಿ ಮುಸೋಲಿನಿ ಎಂಬತಕ್ಕಂಥವರು ಪೋಪನಿಗೆ ಮತ್ತೊಮ್ಮೆ ಅಧಿಕಾರವನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೊಮ್ಮೆ ನೀನು ಧಾರ್ಮಿಕ ಗುರು ಆಗು, ಮತ್ತೊಮ್ಮೆ ನೀನು ಸಭೆಯ ಆಡಳಿತವನ್ನ, ಚುಕ್ಕಾಣಿಯನ್ನ ಹಿಡಿದುಕೋ ಎಂಬುದಾಗಿ ಅದರ ಗಾಯಗೊಂಡಂತ ಮೃಗಕ್ಕೆ ಅಧಿಕಾರವು ಕೊಡಲ್ಪಡ್ತು. ಪ್ರಿಯರೇ, ಪ್ರಕಟಣೆ 11ನೇ ಅಧ್ಯಾಯ 1ರಲ್ಲಿ ನೋಡ್ತೇವೆ. 11ನೇ ಅಧ್ಯಾಯ 13ನೇ ಅಧ್ಯಾಯ 11ನೇ ವಚನದಲ್ಲಿ ಭೂಮಿಯೊಳಗೆ ಬಂದಂತ ಈ ಮೃಗಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು. ಘಟಸರ್ಪ ಹೇಗೆ ಮಾತಾಡ್ತು ಎಂಬುದಾಗಿ ನಾವು ಪ್ರಕಟಣೆ ಮಾತ್ರವಲ್ಲ, ಯೆಶಾಯನ ಬರೆದ ಪ್ರವಾದನ ಗ್ರಂಥ, ಎಜ್ಕೀಯೇಲನ ಪ್ರವಾದನ ಗ್ರಂಥ, 2 ಪುಸ್ತಕಗಳಲ್ಲಿ 28ನೇ ಅಧ್ಯಾಯ ಎಜ್ಕೀಯೇಲ, 14ನೇ ಅಧ್ಯಾಯ ಯೆಶಾಯದಲ್ಲಿ ನಾವು ಆ ಘಟಸರ್ಪನಾದಂತ ಸೈತಾನನು ಹೇಗೆ ಮಾತಾಡಿದನು ಎಂಬುದಾಗಿ ನಾವು ಗಮನಿಸುತ್ತೇವೆ. ಈ 2 ಕೊಂಬುಗಳು ಏನನ್ನ ಸೂಚಿಸುತ್ತದೆ ಅಂದ್ರೆ, ಒಂದು ಅಧಿಕಾರವನ್ನ ಸೂಚಿಸುವಂತದ್ದಾಗಿದೆ. ಯಾವ ಅಧಿಕಾರ ಅಂದ್ರೆ, ಮೊದಲು ಇವರು ಜನರನ್ನ ಆಕರ್ಷಣೆ ಮಾಡಲಿಕ್ಕೆ, ತಮ್ಮ ದೇಶ ಬೆಳಿಲಿಕ್ಕೋಸ್ಕರ ಸಭೆ ಮತ್ತು ರಾಜಕೀಯ ಬೇರೆ ಬೇರೆ ಆಗಬೇಕು ಎಂಬುದಾಗಿ ಆ 2 ಕೊಂಬನ್ನ ಸೂಚಿಸುತ್ತದೆ. ನಾವು ಸಭೆಯ ಆಡಳಿತದಲ್ಲಿ ಮೂಗು ತೋರಿಸುವುದಿಲ್ಲ, ರಾಜಕೀಯವಾಗಿ ನಾವು ಆಡಳಿತವನ್ನು ಮಾಡ್ತೇವೆ ಎಂಬುದಾಗಿ ಇರುವಾಗ, ಯೇಸು ಸ್ವಾಮಿ ಹೇಳಿದಂತ ಒಂದು ತತ್ವವನ್ನ ಅವರು ಪಾಲಿಸಿದ್ರು. ಲೂಕ 20:25 ಹೇಳುವ ಹಾಗೆ, ಕೈಸರನಿಗೆ ಸೇರಬೇಕಾದದ್ದನ್ನ ಕೈಸರನಿಗೆ ಕೊಡ್ರಿ, ದೇವರಿಗೆ ಸೇರಬೇಕಾದದ್ದನ್ನ ದೇವರಿಗೆ ಕೊಡ್ರಿ ಎಂಬುದಾಗಿ. ಇಲ್ಲಿ ದೇವರಿಗೆ ಸೇರಬೇಕಾದದ್ದನ್ನ ದೇವರಿಗೆ ಕೊಡಬೇಕು ಎಂಬುದಾಗಿ ಅವರು ಪಾಲಿಸಿಕೊಂಡು ಬಂದಿರುವುದನ್ನ ನಾವು ನೋಡ್ತೇವೆ. 2ನೇ ತತ್ವ ಏನಂದ್ರೆ, ಧಾರ್ಮಿಕ ಸ್ವಾತಂತ್ರ್ಯ, ರಿಲಿಜಿಯಸ್ ಲಿಬರ್ಟಿ. ಯಾರಾದ್ರೂ ಬರ್ಬೋದು. ಇವತ್ತು ಎಷ್ಟು ಕ್ರೈಸ್ತಿಯ ಸಭೆಗಳು ಸ್ಥಾಪನೆ ಆಗಿವೆ, ಅವುಗಳ ಮೂಲ ಅಮೆರಿಕ ದೇಶವಾಗಿದೆ. ಹೆಚ್ಚು ಜನ ಅಮೆರಿಕಕ್ಕೆ ಹೋಗಿ ಅಲ್ಲೇ ನಾವು ನಮ್ಮ ಮನೆಗಳನ್ನ ಮಾಡ್ಕೊಳ್ಬೇಕು, ನಾವು ಸ್ಥಾಪನೆ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಪ್ರಶಾಂತವಾಗಿದೆ, ಅಲ್ಲಿ ನಮಗೆ ಸ್ವತಂತ್ರ ಇದೆ, ಅಲ್ಲಿ ಯಾರು ಒತ್ತಡ ಮಾಡೋದಿಲ್ಲ, ಅಲ್ಲಿ ಸಬ್ಬತ್ತನ್ನು ಕೈಗೊಳ್ಳಬಹುದು, ಅಲ್ಲಿ ನಮ್ಮ ಸಭೆಗಳನ್ನ ಸ್ಥಾಪನೆ ಮಾಡಬಹುದು. ಈ ರೀತಿಯಲ್ಲಿ ಅವರು ಅಂದುಕೊಂಡಿದ್ದರು. ಆದರೆ ಕಾಲಕ್ರಮೇಣವಾಗಿ ಈ ಒಂದು ಟಗರಿನ ಮೃಗವು ಏನು ಮಾಡ್ತು ಎಂಬುದಾಗಿ ನೋಡುವಾಗ, ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ.
ಇದು ಮರಣಕರವಾದ ಗಾಯ ವಾಸಿಯಾದ ಮೊದಲನೆಯ ಮೃಗಕ್ಕೆ ಭೂಲೋಕವು ಭೂನಿವಾಸಿಗಳು ಅಡ್ಡ ಬೀಳುವಂತೆ ಮಾಡುತ್ತದೆ. ಪ್ರಿಯರೇ, ಮತ್ತೊಮ್ಮೆ ನಾವು ಆ ವಿಗ್ರಹಕ್ಕೆ ನಮಸ್ಕರಿಸುವಂತೆ ಮಾಡುತ್ತದೆ. ಮೊದಲನೇ ಮೃಗ ಇದಕ್ಕೆ ಅಧಿಕಾರ ಕೊಡ್ತು. ಯಾವ ಕಾರಣಕ್ಕೋಸ್ಕರ? ಎಲ್ಲರನ್ನ ಆಕರ್ಷಣೆ ಮಾಡಿಕೊಂಡು ನಮ್ಮ ಆರಾಧನೆಯನ್ನ, ಸ್ವಾಮಿ ನಿಷ್ಠೆಯನ್ನ ಯಾರಿಗೆ ಕೊಡಬೇಕು ಎಂಬುದನ್ನ ನಾವು ಗಮನದಲ್ಲಿಟ್ಟುಕೊಳ್ಳುವಾಗ ಇಲ್ಲಿ ಮೃಗದ ಗುರುತಿಗೆ ನೀವು ನಮಸ್ಕಾರ ಮಾಡಬೇಕು. ಒಂದು ವೇಳೆ ನೀವು ಆ ಮೃಗಕ್ಕೆ ನಮಸ್ಕಾರ ಮಾಡಲಿಲ್ಲ ಅಂದರೆ ಆ 15ನೇ ವಚನದಿಂದ ಹೇಳುತ್ತದೆ, ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ಅದಕ್ಕೆ ಪೂಜೆ ಸಲ್ಲಿಸದೆ ಇರುವವರಿಗೆ ಮರಣದಂಡನೆ ಆಗುವಂತೆ ಮಾಡುವುದು. ಈ ಎರಡನೆಯ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಇಲ್ಲಿ ಅಧಿಕಾರವು ದುರುಪಯೋಗವಾಗೋದನ್ನ ನೋಡುವಂತರಾಗಿದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ಪ್ರಕಟಣೆ 14ನೇ ಅಧ್ಯಾಯ 9ನೇ ವಚನದಲ್ಲಿ, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ಪೂಜೆ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಯಾರನ್ನು ನಾವು ಆರಾಧನೆ ಮಾಡಬೇಕು? ಪ್ರಕಟಣೆ 14ನೇ ಅಧ್ಯಾಯ 7ನೇ ವಚನವನ್ನ ನೋಡುವಾಗ, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಯಾಕೆಂದ್ರೆ 6ನೇ ವಚನ ಹೇಳುವಂತದ್ದಾಗಿದೆ, ಆಕಾಶ ಮಧ್ಯದಲ್ಲಿ ಹಾರು ಹೋಗುವುದನ್ನು ಕಂಡೆನು, ಭೂನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳಲು ನಿತ್ಯ ಸ್ವಾರ್ಥ್ಯವನ್ನಲ್ಲಿತ್ತು. ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಗಣಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನನ್ನು ಆರಾಧಿಸಿರಿ ಎಂದು ಮಹಾಶಬ್ದದಿಂದ ಕೇಳಿದನು. ಪ್ರತಿಯೊಬ್ಬ ಮಾನವರು ಸಹ ಸೃಷ್ಟಿಕರ್ತನನ್ನ ಸ್ಮರಿಸಬೇಕು. ಈ ಲೋಕವನ್ನು ಸೃಷ್ಟಿ ಮಾಡಿದಂತ ದೇವರನ್ನ ಬಿಟ್ಟು ಬೇರೆ ಯಾವುದಕ್ಕಾದ್ರೂ ನಾವು ಅಡ್ಡ ಬಿದ್ದರೆ, ಪೂಜಿಸಿದರೆ, ಆರಾಧಿಸಿದರೆ ವಿಗ್ರಹಾರಾಧನೆಗೆ ಸಮಾನವಾಗುತ್ತದೆ. ಆ ವಿಗ್ರಹಾರಾಧನೆ ಎಂಬತಕ್ಕಂಥದ್ದು ದೇವರಿಗೆ ಅಸಹ್ಯವಾಗಿದೆ. ಯಾವ ಮನುಷ್ಯನು ಸಹ 13ನೇ ಅಧ್ಯಾಯ ಇರತಕ್ಕಂತ ಮೃಗದ ಮಾತಿಗೆ ಕಿವಿಗೊಡಬಾರದು. ನಾವು ಸೃಷ್ಟಿಕರಾದ ದೇವರಿಗೆ ಭಯಪಡಬೇಕು. ನಿನ್ನೆ ತಾನೇ ನಾನು ಹೇಳಿದೆ, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 29ನೇ ಪೇತ್ರನು ಮತ್ತು ಅಪೊಸ್ತಲರು ಹೇಳಿರುವ ಹಾಗೆ ನಾವು ಮನುಷ್ಯರಿಗಿಂತ ದೇವರಿಗೆ ಹೆಚ್ಚು ಭಯಪಡಬೇಕು. ಮನುಷ್ಯರ ಅಧಿಕಾರದಲ್ಲಿ ಹಿಂಸೆ ಆಗುತ್ತದೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಹಿಂಸೆ ಆಯಿತು. ಅವರು ನಂಬಿಕೆಯಿಂದ ದೃಢವಾಗಿ ಸತ್ಯಕ್ಕೋಸ್ಕರ ಅವರು ನಿಂತರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ನಾನು ಮತ್ತು ನೀವು ಇವತ್ತು ಯಾರ ಕಡೆ ನಿಲ್ಲುತ್ತೇವೆ? ಯಾರಿಗೆ ನಮ್ಮ ನಮಸ್ಕಾರ ಇದೆ? ಖಂಡಿತವಾಗಿಯೂ ಅಮೆರಿಕ ದೇಶದಿಂದ ಭಾನುವಾರದ ಆಚರಣೆ ಚಾಲ್ತಿಯಲ್ಲಿ ಬರುತ್ತದೆ. ಯಾವ ಸಮಯದಲ್ಲಿ
ಕ್ಯಾಥಲಿಕ್ ಸಭೆ ಮತ್ತು ಅಮೆರಿಕ ಜೋಡಣೆಯಾಗುತ್ತದೆ, ಒಂದಾಗುತ್ತದೆ. ಆಗ ನಿಜವಾದ ಹಿಂಸೆಯ ಕಾಲ ಪ್ರಾರಂಭವಾಗುತ್ತದೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅಮೆರಿಕ ದೇಶವು ಕ್ಯಾಥಲಿಕ್ ದೇಶವಲ್ಲ, ಅದು ಪ್ರಾಟೆಸ್ಟೆಂಟ್ ದೇಶ. ಕಾಲಾನುಕಾಲಕ್ಕೂ ಸಹ ಅನೇಕ ಪ್ರಾಟೆಸ್ಟೆಂಟ್ ವ್ಯಕ್ತಿಗಳೇ ಅದರಲ್ಲಿ ಅಧಿಕಾರವನ್ನ ಮಾಡಿಕೊಂಡು ಬಂದಿದ್ದಾರೆ. ಒಂದು ಕಾಲದಲ್ಲಿ 1961ರಲ್ಲಿ ಜಾನ್ ಎಫ್ ಕೆನಡಿ ಎಂಬತಕ್ಕಂಥವರು ಒಬ್ಬ ಕ್ಯಾಥಲಿಕ್ ಪ್ರೆಸಿಡೆಂಟ್. ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ. ಯಾವ ಸಮಯದಲ್ಲಿ ಜಾನ್ ಎಫ್ ಕೆನಡಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡರು, ಆಗ ಜನರು ಎಚ್ಚೆತ್ತುಕೊಂಡರು. ಒಂದು ವೇಳೆ ಅವರ ಕಾಲದಲ್ಲಿ ಭಾನುವಾರದ ಆಚರಣೆ ಚಾಲ್ತಿ ಆಗಬಹುದು, ಅವರು ಪೋಪನ ಕೈ ಜೋಡಿಸಬಹುದು. ಆ ಮೃಗದ ಕೈ ಜೋಡಿಸಿದಾಗ ಆ ಮೃಗವು ಹೇಳಿದಂತೆ ಮಾಡಬೇಕು ಎಂಬುದಾಗಿ ಇವರು ಒತ್ತಡವನ್ನು ತರ್ತಾರೆ. ಇವತ್ತು ಇಡೀ ವಿಶ್ವವೇ ಅಮೆರಿಕ ದೇಶಕ್ಕೋಸ್ಕರ ಎದುರು ನೋಡ್ತಾ ಇದೆ. ಒಂದು ಆರ್ಥಿಕ ನೆರವಾಗಿರ್ಬೋದು ಅಥವಾ ಮಿಲಿಟರಿ ನೆರವಾಗಿರ್ಬೋದು. ಬೇರೆ ದೇಶಗಳು ಸಹ ತಮ್ಮದೇ ಆದಂತ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡುತ್ತವೆ. ಆದ್ರೆ ಪ್ರವಾದನೆ ನಿಜವಾಗಿಯೂ ನಡೆಯಬೇಕಾದರೆ ಅಲ್ಲಿಂದ ಪ್ರಾರಂಭವಾಗುತ್ತದೆ. ಅಲ್ಲಿ ಪ್ರಾರಂಭವಾದದ್ದು ಇಡೀ ವಿಶ್ವಕ್ಕೆ ಪರಿಣಾಮವನ್ನ ಬೀರುತ್ತದೆ. ಪ್ರಿಯರೇ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಸತ್ಯಕ್ಕೋಸ್ಕರ ನಿಂತವರು, ಸಾವಿಗೂ ಭಯಪಡದವರು, ರಾಜನನ್ನೇ ಎದುರಿಸಿದವರು. ರಾಜನೇ, ಇದು ಮಾತ್ರ ನಿಮಗೆ ತಿಳಿದಿರಲಿ, ನಮ್ಮ ದೇವರು ಹೇಗೂ ನಮ್ಮನ್ನು ಕಾಪಾಡ್ತಾನೆ. ಆದ್ರೆ ಒಂದನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಒಂದು ವೇಳೆ ದೇವರು ನಮ್ಮನ್ನ ಕಾಪಾಡದೇ ಇದ್ರೂ ಸಹ ನಾವು ಮಾತ್ರ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡುವುದಾಗಿ. ಪ್ರಿಯರೇ, ಅಂತ್ಯಕಾಲದಲ್ಲಿ ಮೊದಲನೆಯ ಮೃಗ, ಸುಳ್ಳು ಪ್ರವಾದಿ, ಇವೆರಡು ಜೊತೆ ಆಗಿರ್ತವೆ. ಆ ಸಮಯದಲ್ಲಿ ನಾವು ಯಾರ ಕಡೆ ನಮ್ಮನ್ನ ಆಯ್ಕೆಯಾಗಿ ಮಾಡಿಕೊಳ್ಳುತ್ತೇವೆ? ಅಂತ್ಯದಲ್ಲಿ ಮಹಾ ಹೋರಾಟದಲ್ಲಿ ನಾವು ಒಂದೊಂದು ತಿಳ್ಕೊಳ್ಬೇಕು, ವರ್ಷಿಪ್ is the center of that great controversy. ಮಹಾ ಹೋರಾಟದಲ್ಲಿ ಆರಾಧನೆಯೇ ಕೇಂದ್ರ ವಸ್ತುವಾಗಿದೆ. ಸೈತಾನನಿಗೂ ಸಹ ನಮ್ಮ ಆರಾಧನೆ ಬೇಕು, ಸ್ವಾಮಿ ಕ್ರಿಸ್ತನಿಗೂ ಸಹ ನಮ್ಮ ಆರಾಧನೆ ಬೇಕು. ಸೈತಾನನು ಒತ್ತಡವನ್ನ ತರ್ತಾನೆ. ನಿನಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ನಿನಗೆ ಇದಾಗಲ್ಲ, ನಿನಗೆ ಇದು ಸಿಕ್ಕಲ್ಲ, ಕೆಲಸ ಸಿಕ್ಕಲ್ಲ, ಹಣ ಸಿಕ್ಕಲ್ಲ, ಊಟ ಸಿಕ್ಕಲ್ಲ, ನೀರು ಸಿಕ್ಕಲ್ಲ ಎಂಬುದಾಗಿ ಅನೇಕ ರೀತಿಯಲ್ಲಿ ನಮಗೆ ಭಯವನ್ನ ಹುಟ್ಟಿಸಿ ತನ್ನ ಕಡೆ ನಾವು ಹೋಲ್ಕೊಳ್ಬೇಕು ಎಂಬುದಾಗಿ ಅಂದ್ಕೊಡ್ತಾನೆ. ಆದ್ರೆ ದೇವರು ಹಾಗಲ್ಲ. ದೇವರು ಹೇಳ್ತಾನೆ, ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡಿ, ನನ್ನಲ್ಲಿ ನಂಬಿಕೆ ಇದ್ರೆ ನನ್ನನ್ನು ಹಿಂಬಾಲಿಸಿರಿ, ನಿಮ್ಮನ್ನ ಯಾವತ್ತೂ ನಾನು ಕೈ ಬಿಡೋದಿಲ್ಲ. ಮೃದು ವಚನದಿಂದ ನಮ್ಮನ್ನ ಭಯ ಹುಟ್ಟಿಸ್ಲಿಕ್ಕಲ್ಲ, ಸ್ವಾಮಿ ಉತ್ತೇಜನ ನೀಡಲಿಕ್ಕೆ. ಈಗಾಗಲೇ ನಾವು ಪೌಲನ ತಿಮೋಥೆಯನ ಪುಸ್ತಕದಲ್ಲಿ ಕಲ್ತ್ಕೊಂಡಿದ್ದೇವೆ, ದೇವರು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, ಬಲ ಪ್ರೀತಿಯ ಆತ್ಮವನ್ನು ಕೊಟ್ಟಿದ್ದಾನೆ. ಹಾಗಿರುವಲ್ಲಿ ಭಯ ಪಡೆದೆ, ಸೈತಾನನ ಕೋಪಕ್ಕೆ ಈಡಾಗದೆ ದೇವರ ಕೋಪದಿಂದ ನಮ್ಮನ್ನ ಬಿಡುಗಡೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ದೇವರ ಕೋಪ ಇಡೀ ಲೋಕವನ್ನ ನಾಶ ಮಾಡುತ್ತದೆ. ಸೈತಾನನ ಕೋಪ ಕೇವಲ ಒಂದು ಗುಂಪನ್ನ, ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಬಹುದು. ಆದ್ರೆ ಯಾವ ಮನುಷ್ಯ ದೇವರ ಕೋಪಕ್ಕೆ ತುತ್ತಾಗುತ್ತಾನೆ, ಆ ರೌದ್ರವನ್ನ ಯಾರು ಸಹ ತಾಳಿಕೊಳ್ಳಲು ಸಾಧ್ಯವಿಲ್ಲ. ಮೋಶೆಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ಸ್ವಾಮಿ ನಿನ್ನ ದರ್ಶನವನ್ನು ನನಗೆ ತೋರಿಸು ಎಂಬುದಾಗಿ ಹೇಳುವಾಗ, ನಿನ್ನ ಮುಖವನ್ನು ತೋರಿಸು ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾರೆ, ನನ್ನ ಮುಖವನ್ನು ನೋಡಿ ನೀನು ಬರಲಿಕ್ಕೆ ಸಾಧ್ಯವಿಲ್ಲ. ಪ್ರಕಾಶಮಾನವಾದಂತ ಆ ಮುಖ.
ದೇವರ ಮೃದುವಾದಂತ ಆ ಮುಖವೇ ಅಷ್ಟು ಪ್ರಕಾಶಮಾನವಾಗಿರುವಾಗ ಈತನು ಒಂದು ವೇಳೆ ದೇವರು ರೌದ್ರಾತಾರವನ್ನ ತಾಳಿ ಆ ಕೋಪದಿಂದ ನಾವು ಹೇಗೆ ತಾನೇ ಬಿಡುಗಡೆನ ಹೊಂದಲು ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ನಮ್ಮನ್ನೇ ನಾವು ಎಚ್ಚರಿಸಿಕೊಳ್ಳೋಣ. ಮೊದಲನೆಯ ಮೃಗ, ಎರಡನೆಯ ಮೃಗ ಇವ್ಯಾವುದಕ್ಕೂ ಭಯಪಡಬಾರದು. ದೇವರಿಗೆ ಭಯಪಟ್ಟು ಸ್ಥಿರವಾಗಿ ನಾವು ಆತನ ಆಜ್ಞೆಗಳನ್ನು ಕೈಕೊಂಡರೆ ದೇವರ ರಾಜ್ಯವನ್ನ ನಾವು ಸೇರ್ಲಿಕ್ಕೆ ಸಹಾಯವಾಗುವಂತದ್ದಾಗಿದೆ. ದೇವರು ನಿಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಅಹಿಂಸೆಯನ್ನ ತಾಳಿಕೊಂಡಂತ ಮೊದಲನೇ ಶತಮಾನದ ಕ್ರೈಸ್ತರ ಬಗ್ಗೆ ನಾವು ಕರೀಲಿಕ್ಕೆ ಹೋಗ್ತೇವೆ. ಆ ಮೊದಲನೇ ಶತಮಾನದಲ್ಲಿ ಕ್ರೈಸ್ತ ಸಭೆ ಹೇಗೆ ಹಿಂಸೆಯನ್ನ ತಾಳಿಕೊಂಡು ಸ್ಥಿರವಾಗಿ ದೃಢವಾಗಿ ನಿಂತುಕೊಂಡಿತ್ತು, ಅದೇ ರೀತಿಯಲ್ಲಿ ಈ ಆಧುನಿಕ ಲೋಕದಲ್ಲಿ ಈಗಿನ ಕಾಲದಲ್ಲಿ ಅವರೆಲ್ಲರಿಂದ ನೋಡಿ, ನಾವು ದಾನಿಯೇಲನ ಪುಸ್ತಕದಿಂದ, ಪ್ರಕಟಣೆಯ ಪುಸ್ತಕದಿಂದ, ಆದಿ ಕ್ರೈಸ್ತರಿಂದ ನಾವು ಒಳ್ಳೆಯ ಪಾಠಗಳನ್ನ ಕಲಿತುಕೊಂಡು ದೃಢವಾದ, ನಿಶ್ಚಳವಾದಂತ, ಚಂಚಲತೆ ಇಲ್ಲದೆ ಯಥಾರ್ಥವಾದಂತ ಕ್ರೈಸ್ತರಾಗುವಂತೆ ದೇವರು ನಮಗೆ ಇವೆಲ್ಲಾ ಪಾಠಗಳು ಸಹಾಯವನ್ನು ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ಆಮೆನ್. ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಹಿರಿಯ ಬೋಧಕರಾದಂತ ಪಾಸ್ಟರ್ ಸನಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಯಲ್ಲಿ ನಡೆಸಲಿ. ಇನ್ನು ಹೆಚ್ಚಿನ ಆತ್ಮಿಕವಾದ ಸತ್ಯಗಳನ್ನ ದಯಪಾಲಿಸಲಿ. ಈ ಪಾಠಗಳ ಮುಖಾಂತರವಾಗಿ ಇನ್ನು ಹೆಚ್ಚಿನ ಸತ್ಯವನ್ನ ತಿಳಿಲಿಕ್ಕಾಗುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಿನ್ನೆ ಮಾಡಿದಂತ ಒಂದು ವಿಜ್ಞಾಪನೆ ಪಾಸ್ಟರ್, ನ್ಯಾನ್ಸಿ ಸುಹಾನ್ ರವರಿಗೆ ಹೆಣ್ಣು ಮಗು ಜನನವಾಗಿದೆ. ಮತ್ತು ತಾಯಿ ಮತ್ತು ಮಗುಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ನ್ಯಾನ್ಸಿ ಸುಹಾನ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬಕ್ಕಾಗಿ, ತಾಯಿ ಮಗುವಿಗಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಕೇಳ್ಕೊಳ್ತೇನೆ. ಓಕೆ, ಶೋಭಾ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತ ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಫಸ್ಟ್ ನ್ಯಾನ್ಸಿ ಡೇವಿಡ್ ಅವ್ರದ್ದು ಏನಾಗಿದೆ ಫಸ್ಟ್? ಈಗ ಅವರು ಇನ್ನು ಕ್ರಿಟಿಕಲ್ ಆಗಿದೆ. ಸೊ ಇವತ್ತು ನಾಳೆ 2 ದಿವಸ ಇನ್ನು ನೋಡ್ತಾರೆ, ಆಮೇಲೆ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೆ, ಅಪ್ಪ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಕುಳಿತು ನಿನ್ನ ವಾಕ್ಯಗಳನ್ನ ಆಲಿಸುವ ಒಂದು ಕೃಪಾ ವರವನ್ನ ನಮ್ಮೆಲ್ಲರಿಗೆ ನೀನು ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳಪ್ಪ. ತಂದೆಯಾದ ದೇವರೇ, ಈ ಒಂದು ಅಂತ್ಯಕಾಲದ ಘಟನೆಗಳು ಅವುಗಳು ಸಂಭವಿಸುವಾಗ ಸ್ವಾಮಿ, ನಾವು ಯಾವ ರೀತಿಯಲ್ಲಿ ಎಚ್ಚರವಾಗಿದ್ದು ನಮ್ಮನ್ನ ನಾವು ದೃಢಪಡಿಸಿಕೊಳ್ಳಬೇಕೆಂಬುದು ನಿನ್ನ ವಾಕ್ಯದ ಮೂಲಕ ನಾವು ದೃಢಪಡಿಸಿಕೊಳ್ಳುವ ಶಕ್ತಿಯನ್ನ ನಮ್ಮೆಲ್ಲರಿಗೆ ನೀನು ದಯಪಾಲಿಸಿಕೊಡು. ಈ ಅಂಶಗಳನ್ನೆಲ್ಲ ವೇದವಾಕ್ಯದಿಂದ ಆಯ್ದು ವಿವರವಾಗಿ ತಿಳಿಸಿಕೊಟ್ಟಂತ ಬೋಧಕರಿಗೆ ಸ್ವಾಮಿ ನೀನು ತಕ್ಕ ಪ್ರತಿಫಲ ಕೊಡಪ್ಪ. ನಮ್ಮೆಲ್ಲರಿಗೆ ಈ ವಾಕ್ಯಗಳು ಮನನವಾಗುವಂತೆ, ಮನಮುಟ್ಟುವಂತೆ ನೀನು ಈ ಮಗನ ಮೂಲಕ ತಿಳಿಸಿಕೊಟ್ಟಿದ್ದಿ. ಈ ಮಗನಿಗೆ ಬೇಕಾದಂತ ಆರೋಗ್ಯ ಕೊಡಪ್ಪ. ಇನ್ನೂ ತಲಾಂತನ ಹೆಚ್ಚಿಸು ಸ್ವಾಮಿ. ಹಾಗೂ ಇನ್ನೂ ಅನೇಕ ಕಡೆಗಳಲ್ಲಿ ಈ ನಿನ್ನ ಸುವಾರ್ತೆ ಪ್ರಕಟಣೆ ಮತ್ತು ದಾನಿಯೇಲನ
ಪುಸ್ತಕಗಳ ವಿವರಣೆಯನ್ನ ನೀಡ್ಲಿಕ್ಕಾಗುವಂತೆ ಈ ಮಗನಿಗೆ ಆತ್ಮನ ಬಲ ಕೊಟ್ಟು ನಡೆಸಪ್ಪ. ಕುಟುಂಬವನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ಆರೋಗ್ಯ ಕೊಡಪ್ಪ. ಅದೇ ರೀತಿ ಪಾಸ್ಟರ್ ರಾಜುರವರನ್ನು ಕೂಡ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನಪ್ಪ ಸ್ವಾಮಿ. ಆ ಮಗನು ಎರಡೂ ಸಮಯಗಳಲ್ಲಿ ನಿನ್ನ ಸನ್ನಿಧಿಯಲ್ಲಿ ಹೀಗೆ ನಿನ್ನ ಮಕ್ಕಳನ್ನು ಒಟ್ಟಾಗಿ ಕೂಡಿಸಲು ಸತತ ಪ್ರಯತ್ನ ಮಾಡಿ ನಿನ್ನ ಸುವಾರ್ಥ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಾಗ ಆ ಮಗನಿಗೆ ಬೇಕಾದಂತ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ದಯಪಾಲಿಸು. ನವ ಚೈತನ್ಯ ಕೊಡು ಸ್ವಾಮಿ. ಹಾಗೂ ಮಗನ ಯೋಜನೆಗಳಲ್ಲಿ ನೀನು ಸಫಲತೆ ನೀಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅಪ್ಪ ತಂದೆಯೇ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಸ್ವಾಮಿ ನೀನು ನೆಲೆಯಾಗಿದ್ದು ಎಲ್ಲರ ಮನಗಳನ್ನು ಮುಟ್ಟಿದ್ದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವಪ್ಪ. ಹೌದಪ್ಪ, ಯಾವುದೇ ಬದಲಾವಣೆ ಬಂದರೂ ಅಪ್ಪ ತಂದೆಯೇ, ಸತ್ಯವೇದದಲ್ಲಿರುವಂತ ವಾಕ್ಯಗಳ ಮೂಲಕವೇ ನಾವು ದೃಢ ಹೊಂದಿದವರಾಗಿ ಆ ವಾಕ್ಯಗಳನ್ನೇ ಅನುಸರಿಸಿ ನಡೆಯುವ ಶಕ್ತಿಯನ್ನ, ಜ್ಞಾನವನ್ನ ನಮಗೆ ದಯಪಾಲಿಸಪ್ಪ. ಧೈರ್ಯದ ಆತ್ಮವನ್ನ ಕೊಡಿಸುವ ತಂದೆಯೇ. ಸೈತಾನನ ಶೋಧನೆಗಳು ಬಂದು ನಮ್ಮನ್ನ ಬೇರೆಡೆಗೆ ತಿರುಗಿಸುವಾಗ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ಎಲ್ಲವನ್ನ ಹುಡುಕಿ ಅದರ ಮೂಲಕ ಸ್ವಾಮಿ ನಿನ್ನಲ್ಲಿ ದೃಢ ವಿಶ್ವಾಸವಿಟ್ಟು ನಿನ್ನ ನಿತ್ಯ ರಾಜ್ಯಕ್ಕೆ ಪಾಲ್ಗಾರರಾಗುವ ಶಕ್ತಿಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಡು ಸ್ವಾಮಿ. ಝೂಮ್ ಕುಟುಂಬದಲ್ಲಿ ಕೂಡಿರುವಂತ ಪ್ರತಿ ಒಬ್ಬೊಬ್ಬರನ್ನ ನೀನು ಹೆಸರಾಗಿ ಆಶೀರ್ವದಿಸಬೇಕಪ್ಪ. ನಿನ್ನ ವಾಕ್ಯಗಳನ್ನ ಕೇಳಲು ಆಸಕ್ತಿಯಿಂದ ಬಂದು ಕುಳಿತಿರುವಾಗ ಮಕ್ಕಳಿಗೆ ಸ್ವಾಮಿ ಅದ್ಭುತವಾದ ಮನ್ನವನ್ನ ನೀನು ಉಣಬಡಿಸಿದ್ದೀಯಪ್ಪ. ಕೋಟಿ ಸ್ತೋತ್ರಗಳಪ್ಪ. ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಮುಂದಿನ ದಿನಗಳಲ್ಲಿಯೂ ಉಳಿದ ಅಂಶಗಳನ್ನ ಕಲಿಯುವ ಕೃಪೆ ಮಾಡಿ ನಡೆಸಪ್ಪ ಅಪ್ಪ ಯೇಸುವೆ. ಈ ದಿನದಲ್ಲಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿವೆ ಸ್ವಾಮಿ. ಇವುಗಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನೆ ತಂದೆಯೇ. ಕರುಣೆ ಇಟ್ಟು ನೀನು ಎಲ್ಲ ಮನವಿಗಳನ್ನ ಸ್ವೀಕರಿಸಬೇಕಪ್ಪ. ತಕ್ಕ ಉತ್ತರವನ್ನ ನೀಡಬೇಕು ಸ್ವಾಮಿ. ಅಪ್ಪ, ಮಗಳು ನ್ಯಾನ್ಸಿಗೆ ಕೊಟ್ಟಂತ ಉತ್ತಮವಾದ ಪ್ರಸವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನ್ನೆ ದಿವಸದಲ್ಲಿ ಆ ಮಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಾಗ ಈ ದಿವಸದಲ್ಲಿ ಆ ಮಗಳು ಸ್ವಾಮಿ ಒಂದು ಹೆಣ್ಣು ಮಗುವಿಗೆ ತಾಯಿಯಾಗಿ ಇರುವಾಗ ತಾಯಿ ಮಕ್ಕಳನ್ನ ನಿನ್ನ ಹತೋಟಿಗೆ ಒಪ್ಪಿಸ್ತೇವಪ್ಪ. ಆ ಮಕ್ಕಳಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಡಪ್ಪ. ನಿನ್ನ ಆತ್ಮನ ಬಲ ಕೊಡಿಸುವ. ಕುಟುಂಬದಲ್ಲಿ ಸಂತೋಷ ಸಮಾಧಾನದ ವಾತಾವರಣ ಕೊಡಪ್ಪ. ಮಕ್ಕಳಿಗೆ ಆರೋಗ್ಯ ನೀಡು ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ತಂದೆಯೇ, ಸಹೋದರಿ ನ್ಯಾನ್ಸಿ ಡೇವಿಡ್ಗಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ. ಅಪ್ಪ, ಆ ಮಗನ ಕಷ್ಟ, ನೋವು, ಸಂಕಟ ನೀನೇ ಬಲಾತನಾಗಿದ್ದೀಯಪ್ಪ. ದೃಢವಾದ ವಿಶ್ವಾಸದಿಂದ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಅನೇಕರಲ್ಲಿ ಮಗನು ಕೇಳುತ್ತಿರುವಾಗ ಅಪ್ಪ ತಂದೆ, ರಾತ್ರಿ ನಿದ್ರೆ ಇಲ್ಲದೆ ತಂದೆಯೇ ಈ ಮಗನ ನಿನ್ನ ಸನ್ನಿಧಿಯಲ್ಲಿ ನಿನ್ನನ್ನು ಬೇಡ್ತಿರುವಾಗ ಮಗನ ಪ್ರಾರ್ಥನೆಯನ್ನೆಲ್ಲ ಆಲಿಸಿ ಸದುತ್ತರ ಕೊಡು ಸ್ವಾಮಿ. ತಂದೆ ಹತ್ತ ದೇವರೇ, ಆ ಮಗಳ ಸ್ಥಿತಿಯನ್ನ ನೀನೇ ಬಲಾತನಾಗಿದ್ದೀಯಪ್ಪ. ಅಪ್ಪ, ನಮ್ಮ ಆಲೋಚನೆಗಳು ನಿನ್ನ ಆಲೋಚನೆಗಳಲ್ಲ ತಂದೆ. ನಿನ್ನ ಚಿತ್ತದಂತೆಯೇ ಆಗಬೇಕಿದೆ ಸ್ವಾಮಿ. ನಿನ್ನ ಆಲೋಚನೆಯಂತೆಯೇ ನಡೆಯಬೇಕಿದೆ ಅಪ್ಪ. ಆ ಮಗನಿಗೆ ಧೈರ್ಯದ ಆತ್ಮ ಕೊಡು ಸ್ವಾಮಿ. ನಂಬಿಕೆಯಿಂದ ನಿನ್ನಲ್ಲಿ ಮೊರೆ ಇಡುತ್ತಿರುವಾಗ ಆ ಮಗನನ್ನು ಸಂತೈಸಬೇಕು ಅಪ್ಪ ತಂದೆಯೇ. ನಿನ್ನ ಕೃಪಾಕರಗಳಿಗೆ ಆ ಮುದ್ದು ಮಗಳನ್ನು ಒಪ್ಪಿಸ್ಕೊಡ್ತೇವಪ್ಪ ತಂದೆಯ. ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಬೇಕಿದೆಯಪ್ಪ. ಇರುವಂತ ಈ ಗೊಂದಲದ ವಾತಾವರಣದಿಂದ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲವೂ ನಿನ್ನ ಹತೋಟಿಯಲ್ಲಿರುವಾಗ ಮಕ್ಕಳನ್ನು ಸಂತೈಸಪ್ಪ ಸ್ವಾಮಿ.
ಕರುಣೆ ತೋರಿಸು ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ತಂದೆ, ಇನ್ನು ಅನೇಕ ಮಕ್ಕಳು ಸ್ವಾಮಿ ವಿಜ್ಞಾಪನೆಗಳನ್ನ ನೀಡಿರುವಾಗ ಆ ಮಕ್ಕಳನ್ನ ನೀನು ಕರುಣಿಸಪ್ಪ ಸ್ವಾಮಿ. ತಂದೆ ಆದ ದೇವರೇ, ಸಹೋದರಿ ಮತ್ತೊಬ್ಬ ಸಹೋದರಿ ಕೂಡ ನಿನ್ನಲ್ಲಿ ಮೊರೆ ಇಟ್ಟು ಸ್ವಾಮಿ ಪ್ರಾರ್ಥನೆ ಮನವಿಗಳನ್ನು ಸಲ್ಲಿಸಿರುವಾಗ ಮಗಳ ಕಷ್ಟಗಳನ್ನ ತೀರಿಸಪ್ಪ ಅಪ್ಪ. ಸವಿತಾ ಆ ಮಗಳು ಸ್ವಾಮಿ ಮತ್ತು ಅವರ ಸಹೋದರಿಯರು ಸಂಕಷ್ಟದಲ್ಲಿರುವಾಗ ಸ್ವಾಮಿ ಆ ಮಕ್ಕಳಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು. ಆ ಮಕ್ಕಳು ಸ್ವಾಮಿ ನಿನಗೆ ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸುವಂತೆ, ನಿನಗೆ ಸಾಕ್ಷಿ ನೀಡುವಂತ ಸಂದರ್ಭವನ್ನ ಆ ಮಕ್ಕಳಿಗೆ ಒದಗಿಸಿಕೊಡು ಸ್ವಾಮಿ. ಅದೇ ರೀತಿಯಲ್ಲಿ ಸಹೋದರ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರ ಬೇಡ್ಕೊಳ್ತೇನೆ. ಅವರೆಲ್ಲರಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಟ್ಟು ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಕೇಳುವುದರ ಮೂಲಕ ಆ ಮಕ್ಕಳು ಆತ್ಮಿಕ ರೀತಿಯಲ್ಲಿ ಬಲ ಹೊಂದುವಂತ ಕೃಪೆ ಮಾಡು. ಹಾಗೆಯೇ ಸಹೋದರ ರವಿ ಬಳ್ಳಾರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಬೇಡಿಕೆಗಳು ಈಗಾಗಲೇ ನಿನ್ನ ಸನ್ನಿಧಿಯಲ್ಲಿ ಇದೆ ಸ್ವಾಮಿ. ತಕ್ಕ ಸಮಯದಲ್ಲಿ ನೀನು ಉತ್ತರ ನೀಡುವ ಆತನಾಗಿದ್ದೀಯಲ್ಲಪ್ಪ. ಆ ಮಗನನ್ನ ಸಂತೈಸಪ್ಪ ಸ್ವಾಮಿ. ಆ ಮಗನ ಕೋರಿಕೆಗಳನ್ನ ಈಡೇರಿಸು ಸ್ವಾಮಿ. ಹಾಗೂ ಅವರ ತಾಯಿಗಾಗಿ ಹೊರೆ ಇಡ್ತೇನಪ್ಪ. ಹಾಗೂ ಸುಮಾ ಆ ಮಗಳ ಒಂದು ಮಗುವಿಗೋಸ್ಕರವಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅದೇ ರೀತಿ ಸಹೋದರಿ ರಾಜೇಶ್ವರಿ ಅವರು ಕೂಡ ತಮ್ಮ ಮಗಳ ಒಂದು ಗರ್ಭಫಲಕ್ಕಾಗಿ ಮೊರೆ ಇಟ್ಟಿರುವಾಗ, ಇನ್ನು ಅನೇಕ ಮಕ್ಕಳು ಸ್ವಾಮಿ ಗರ್ಭಫಲಕ್ಕಾಗಿ ಮನಸ್ಸಿನಲ್ಲೇ ಅವರು ಮೊರೆ ಇಡುವಾಗ ಸ್ವಾಮಿ ನೀನು ಅವರ ಮೊರೆಯನ್ನು ಲಾಲಿಸಿ ಎಲ್ಲರಿಗೆ ಸದುತ್ತರವನ್ನು ದಯಪಾಲಿಸಿಕೊಡು ಸ್ವಾಮಿ. ಕುಟುಂಬಗಳಲ್ಲಿ ಶಾಂತಿ ನೆಮ್ಮದಿ ಕೊಡು ಸ್ವಾಮಿ ಅಪ್ಪ ತಂದೆ. ಹಾಗೆಯೇ ಸಹೋದರಿ ಶೈಲಾ ಬೆಂಜಮಿನ್ ನಿಮ್ಮ ಮಗಳನ್ನ ನೀನು ಸಂತೈಸಿ ಆಶೀರ್ವದಿಸಿ ನಡೆಸಪ್ಪ. ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆಗಳನ್ನು ಮಾಡುವಾಗ ಆ ಮಗಳಿಗೆ ಆರೋಗ್ಯ ಭಾಗ್ಯವನ್ನ ಕೊಡಪ್ಪ. ಹಾಗೂ ಅಪ್ಪ ತಂದೆಯ ಸಹೋದರಿ ಮಾಲಾ ಹೊಸಮನಿ ಅವರನ್ನು ಕೂಡ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಸಹೋದರಿ ವರಲಕ್ಷ್ಮಿ, ಸಹೋದರಿ ರತ್ನ ಹಾಗೂ ಸಹೋದರಿ ಚಂದ್ರ, ಅನೇಕ ಹೆಣ್ಣು ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಕುಟುಂಬ ಸಮೇತವಾಗಿ ನಿನ್ನನ್ನು ಆರಾಧಿಸುವಾಗ ಅಪ್ಪ ತಂದೆ ಇಡೀ ಕುಟುಂಬಗಳನ್ನೇ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಅವರ ಕಷ್ಟ ತೊಂದರೆಗಳನ್ನ ನೀನು ನಿವಾರಿಸಪ್ಪ ಸ್ವಾಮಿ. ಹಾಗೂ ತಂದೆ ಸವಿತಾ ಮ್ಯಾಥ್ಯೂ ಮಗಳಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಆ ಮಗಳ ಜೀವನದ ನಾಯಕನು ನೀನಾಗಿದ್ದು ಮಗಳನ್ನ ನಡೆಸಿ ಕಾಪಾಡಿಸುವ. ಹಾಗೂ ಅಪ್ಪ ತಂದೆಯೇ ಸಹೋದರ ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬಕ್ಕಾಗಿ ನಿನ್ನಲ್ಲಿ ಮೊರೆ ಇಟ್ಟಿದ್ದೇನಪ್ಪ. ಆ ಕುಟುಂಬದಲ್ಲಿ ಆ ಮಕ್ಕಳಲ್ಲಿ ಇರುವ ಕೊರತೆಗಳೇನು, ತೊಂದರೆ, ನೋವು, ಕಷ್ಟಗಳೇನು ನಮ್ಗೆ ಗೊತ್ತಿಲ್ಲಪ್ಪ. ನೀನು ಬಲ್ಲಾತನಾಗಿದ್ದಿ. ಆ ಮಕ್ಕಳಿಗಾಗಿ ಮಗನು ಹಂಬಲಿಸಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಇಡುವಾಗ ಈ ಮಗನಿಗೆ ಬೇಕಾದಂತ ಶಾಂತಿ ನೆಮ್ಮದಿ ಕೊಡ್ತು. ಮಗನ ಕಷ್ಟಗಳನ್ನ ನಿವಾರಿಸಿ ಇವರ ಒಂದು ಕೋರಿಕೆಯನ್ನು ಈಡೇರಿಸು ಸ್ವಾಮಿ. ಹಾಗೂ ಅಪ್ಪ ತಂದೆ ಇನ್ನು ಅನೇಕ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕೂಡಿರುವಾಗ ಅನೇಕ ಪಾಸ್ಟರ್ಗಳು ನಮ್ಮ ಜೊತೆಯಲ್ಲಿದ್ದಾರಪ್ಪ. ಅವರು ನಮಗೆ ಧೈರ್ಯದಾಯಕರಾಗಿ ಅನೇಕ ವಾಕ್ಯಗಳನ್ನ ನಮಗೆ ಹಂಚುವಾಗ ಆ ಮಕ್ಕಳನ್ನ ನೀನು ಆತ್ಮಿಕವಾಗಿ ಇನ್ನೂ ಬಲಪಡಿಸಿ ನಡೆಸಿ ಕಾಪಾಡು. ಹೌದಪ್ಪ. ಚಿನ್ನಪ್ಪ ಸಾತ್ವಿಕ್ ಅವರು ಹಾಗೂ ಸಾಲ್ಮನ್ ಪಾಸ್ಟರ್ ಅವರು ಹಾಗೂ ಅಮ್ಮಗೋಳವರು ಹಾಗೂ ಸ್ವಾಮಿ ಶರಣಪ್ಪ ಅವರು, ಇನ್ನು ಅನೇಕ ಪಾಸ್ಟರ್ಗಳು ನಮ್ಮ ಜೊತೆಗಿದ್ದು, ಪ್ರಸನ್ನ ಪಾಸ್ಟ್ರು ಎಲ್ಲರೂ ಸ್ವಾಮಿ
ಪ್ರತಿ ವಾರವೂ ಪ್ರತಿ ದಿನಗಳಲ್ಲೂ ಸ್ವಾಮಿ ನಮಗೆ ಬೆಂಬಲ ಕೊಟ್ಟು ನಿನ್ನ ವಾಕ್ಯಗಳನ್ನ ಸಾರುವ ಆ ಮಕ್ಕಳನ್ನ ನೀನು ಇನ್ನೂ ಬಲಪಡಿಸಪ್ಪ. ಅವರೆಲ್ಲರಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಡೋ, ಕುಟುಂಬಗಳಲ್ಲಿ ಶಾಂತಿ ನೆಮ್ಮದಿಯನ್ನ ಕೊಡಿಸ್ಪ. ಪದ್ಮಿನಿ ಅಮ್ಮಗಳಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳ ಜೀವಿತದ ನಾಯಕನು ನೀನಾಗಿರಪ್ಪ. ಆ ಮಗಳ ಕಷ್ಟ ನೋವು ಸಂಕಟಗಳಿಂದ ಬಿಡುಗಡೆ ಕೊಟ್ಟು ಸ್ವಾಮಿ ಆ ಮಗಳು ನಿನ್ನ ಸ್ವಾರ್ಥ ಸೇವಕಿಯಾಗಿ ತನ್ನನ್ನ ತೊಡಗಿಸಿಕೊಳ್ಳುವ ಕೃಪೆ ಮಾಡಪ್ಪ ತಂದೆಯಾದ ದೇವರೇ. ಅದೇ ರೀತಿಯಲ್ಲಿ ನಮ್ಮ ಈ Zoom ಕುಟುಂಬದಲ್ಲಿ ಕೂಡಿ ಬಂದಿರುವಂತ ನಾನು ಹೆಸರು ಹೇಳದೆ ಬಿಟ್ಟಿರುವಂತ ಮರೆತಿರುವಂತ ನಿನ್ನ ಪ್ರಿಯ ಮಕ್ಕಳನ್ನ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ತೇನಪ್ಪ. ಆ ಮಕ್ಕಳಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನ ಕೊಟ್ಟು ನಡೆಸಿ ಕಾಪಾಡು. ಸಹೋದರ ವಿಜಯ ಕುಮಾರ್ ಅವರನ್ನು ಕೂಡ ನೀನು ಬಲಪಡಿಸಪ್ಪ. ಅವರು ಅನೇಕ ವಾಕ್ಯಗಳ ಮೂಲಕ ನಮ್ಮನ್ನ ಎಚ್ಚರಿಸ್ತಾ ಇರುವಾಗ ಸ್ವಾಮಿ ಆ ಮಗನ ಕುಟುಂಬದಲ್ಲಿಯೂ ನೀನು ನಾಯಕನಾಗಿದ್ದು ಮುನ್ನಡೆಸಿ ಕಾಪಾಡಪ್ಪ. ಹಾಗೂ ತಂದೆಯಾದ ದೇವರೇ, ಪ್ರತಿ ಪಾಸ್ಟ್ರುಗಳನ್ನ ಮತ್ತು ಹಿರಿಕರನ್ನ ಕಿರಿಯರನ್ನ ಮತ್ತು ತಂದೆಯೇ ನಿನ್ನ ಸನ್ನಿಧಿಯಲ್ಲಿ ಆಸಕ್ತಿಯಿಂದ ಕೂಡಿ ಬರುವಂತ ಪ್ರತಿ ವ್ಯಕ್ತಿಗಳನ್ನ ಕೂಡ ಹೆಸರಾಗಿ ನೀನು ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ಸಹೋದರಿ ಆನೆ ಈ ಒಂದು ಕುಟುಂಬಕ್ಕೆ ಇನ್ನು ಬಂದು ಸೇರಿಲ್ಲ ತಂದೆ. ಆ ಮಗಳು ಮತ್ತೆ ನಮ್ಮ ಕುಟುಂಬದಲ್ಲಿ ಬಂದು ಭಾಗಿಯಾಗಿ ತನ್ನ ಒಂದು ಸುಶ್ರಾವ್ಯವಾದ ಸ್ವರದ ಮೂಲಕ ನಿನ್ನನ್ನ ಆರಾಧಿಸುವ ಕೃಪೆ ಮಾಡಿ ನಡೆಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆಯೇ, ಮತ್ತೊಮ್ಮೆ ತಂದೆಯೇ ಎಲ್ಲ ಮಕ್ಕಳನ್ನ ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸಿ ತಂದೆಯೇ ಮತ್ತೆ ನಾಳೆ ಬೆಳಗ್ಗೆ ನಿನ್ನ ಸನ್ನಿಧಿಯಲ್ಲಿ ಕೂಡಿ ನಿನ್ನ ವಾಕ್ಯಗಳನ್ನ ಆಲಿಸುವುದರ ಮೂಲಕ ನವ ಚೈತನ್ಯ ಹೊಂದಿ ಸ್ವಾಮಿ ನಮ್ಮ ಕಾರ್ಯಗಳನ್ನ ನಾವು ಈಡೇರಿಸ್ಲಿಕ್ಕೆ ನಿನ್ನ ಕೃಪಾಶೀರ್ವಾದ ನೀಡುತ್ತಾ ಬರಬೇಕಾಗಿ, ಎಲ್ಲರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನೆ ಸ್ವಾಮಿ ಯೇಸುವೆ. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಆತನ ಏಕ ಕುಮಾರನಾದಂಥ ಯೇಸು ಕ್ರಿಸ್ತನ ಪ್ರೀತಿ ಕೃಪೆಯು ಹಾಗೂ ಪವಿತ್ರಾತ್ಮನ ಪ್ರಸನ್ನತೆ ಹಾಗೂ ನಡೆಸುವಿಕೆ ಈ Zoom ಮಾಧ್ಯಮದಲ್ಲಿ ಇಂದು ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಇಂದು ವಾಕ್ಯವನ್ನು ಹಚ್ಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ ಹಾಗೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ, ಊಟಗಳನ್ನು ಮುಂಜಾನೆ ಹಾಗೂ ಸಂಜೆ ಆಯೋಜಿಸತಕ್ಕಂಥ ಬೋಧಕರಂತ ಎಂ ರಾಜೂರವರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೆನ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಪಾಠಗಳನ್ನು ಆಲಿಸಲು ಹೇಳಿ ಅಮ್ಮ, ಹೇಳಿ. ಅವ್ರು ಏನೇನೋ ಮಾತಾಡ್ಕತ್ತವ್ರೆ, ಅವ್ರು ಮಾತಾಡ್ತಾ ಇದಾರೆ. ಅವ್ರು ಹೇಳೋದೇ ಇಲ್ಲ, ಅವ್ರು ಏನೋ ಮಾತಾಡ್ಕೊತಾ ಇದ್ರು ಬುಡಿ ಪಾಸ್ಟರ್. ಹೌದು. ಈ ದಿನದ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ ಸಾಲಮನ್ ರವರಿಗೂ ಈ ದಿನದ ಪಾಠವನ್ನ ಅದ್ಭುತವಾಗಿ ನಡೆಸಿಕೊಟ್ಟಂತ ಬೋಧಕರಂತ ಪ್ರಸನ್ನ ಕುಮಾರ್ ಸರ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತಹ ಎಲ್ಲ ಭದ್ರಾಜಮ್ಮ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನು ಆಶೀರ್ವಾದ ಮಾಡಲಿ. ಅದ್ಭುತಕರವಾಗಿ ಆತನ ಕೃಪಾಶೀರ್ವಾದಗಳನ್ನು ನಮಗೆ ದಯಪಾಲಿಸಿ ಆತನ ವಾಕ್ಯ ಭಾಗದ ಸತ್ಯವನ್ನು ತಿಳಿದುಕೊಂಡು ಕೊನೆ ಕಾಲದಲ್ಲಿ ದೇವರ ರಾಜ್ಯಕ್ಕಾಗಿ ಆತನ ಪ್ರವಾದನೆಗಳನ್ನ ಕಲಿತು ಈ ಲೋಕದ ಕಟ್ಟ ಕಡೆಗೆ ಸಾರುವ ಹಾಗೆ
ನಮ್ಮೊಬ್ಬೊಬ್ಬರನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ರಾತ್ರಿ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ನಿದ್ರೆಯಿಂದ ದಯಪಾಲಿಸಿ ಬೆಳಿಗ್ಗೆ ಹರ್ಷದಿಂದ ಆತನ ಕೃಪಾ ಸನ್ನಿಧಾನಕ್ಕೆ ಬರಮಾಡಲಿ ಎಂಬುದಾಗಿ ಬೇಡುತ್ತಾ ಕರ್ತನ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತಾನೆ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಧನ್ಯವಾದ ಬೋಧಕರೇ. ಧನ್ಯವಾದ. ತಿಳಿಸ್ಕೊಟ್ಟ ಹಿರಿಯ ಬೋಧಕರಿಗೂ ಧನ್ಯವಾದಗಳು. ಅದಕ್ಕೆ ಚೆನ್ನಾಗಿ ತಿಳಿಸ್ಕೊಟ್ಟಾರೆ. ಥ್ಯಾಂಕ್ ಯು ರವಿ. ಥ್ಯಾಂಕ್ ಯು ಪಾಸ್ಟರ್. ಒಂದು ಸಣ್ಣ ಮಗು ಕೂಡ ಅರ್ಥ ಮಾಡ್ಕೊಳ್ಳುವಂತ ರೀತಿಯಲ್ಲಿ ವಾಕ್ಯವನ್ನು ಹಂಚಿಕೊಟ್ಟಿದ್ದಾರೆ. ಒಂದು ಸಣ್ಣ ಮಗು ಕೂಡ ಅರ್ಥ ಮಾಡ್ಕೊಳ್ಬಹುದು, ಆ ರೀತಿ ಒಂದು ವಿವರ ಮಾಡಿ ಹೇಳ್ಕೊಟ್ಟಿದ್ದಾರೆ. ಧನ್ಯವಾದಗಳು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್ ಸಾಲಮನ್.